ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಸೌತೆಕಾಯಿಯಿಂದ ಹೇಗೆ ಕೋಸಂಬರಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಿ ಅಂತಂದರೆ, ಸೌತೆಕಾಯಿನ ಆ ಕಡೆ ಈ ಕಡೆ ಎರಡೂ ಕಡೆನೂ ಹೀಗೆ ತೆಕ್ಕೊಂಡು ಎರಡೂ ಕಡೆನೂ ಹೀಗೆ ಇದನ್ನು ಈ ರೀತಿ ಕಹಿ ತೆಗಿಬೇಕು. ಚೆನ್ನಾಗಿ ಹೀಗೆ ಉಜ್ಜಿ ಕಹಿ ತಗೊಳ್ಳಿ. ಇದು ಬಿಳಿ ಸೌತೆಕಾಯಿ ಆಗಿರೋದ್ರಿಂದ ಅಷ್ಟು ಕಹಿ ಬರಲ್ಲ. ಕೆಲವೊಂದು ಸಾರಿ ತುಂಬ ಗ್ರೀನಿಶ್ ಇರುತ್ತಲ್ಲ, ಅದರಲ್ಲಿ ಕಹಿ ಜಾಸ್ತಿ ಇರುತ್ತೆ. ಇದರಲ್ಲಿ ಅಷ್ಟು ಕಹಿ ಇಲ್ಲ. ಈಗ ಇದನ್ನು ಒಂದು ಬದಿ ತೆಗೆದಾಯಿತು ಒಂದು ಕಡೆ. ಈಗ ಈ ಕಡೆನೂ ಈ ರೀತಿ ತೆಗೆದು ಇದನ್ನು ಹೀಗೆ ತಿಕ್ಕಿ 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 ಕಹಿ ತೆಗಿಬೇಕು. ನೋಡಿ, ಈ ಕಹಿ ಎರಡೂ ಕಡೆನೂ ತೆಗೆದಾಯಿತು. ಈಗ ಆಮೇಲಿಂದ ಏನು ಮಾಡಿ ಅಂತಂದರೆ, ಹೀಗೆ ಸಿಪ್ಪೆ ಹೆರ್ಕೊಳ್ಳಿ. ಈ ಬೇಸಿಗೆಗಾಲದಲ್ಲಿ ಈ ಸೌತೆಕಾಯಿನ ಜಾಸ್ತಿ ಉಪಯೋಗಿಸ್ಬೇಕು, ಯಾಕೆಂದರೆ ನೀರಿನಂಶ ಜಾಸ್ತಿ ಇದೆ ಇದರಲ್ಲಿ. ಇದು ಮತ್ತು ಕಲ್ಲಂಗಡಿ ಹಣ್ಣು ಎರಡನ್ನೂ ಜಾಸ್ತಿ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿ, ಸಿಪ್ಪೆ ತೆಗೆದಾಗಿದೆ. ಈಗ ಸಿಪ್ಪೆ ತೆಗೆದಾದ್ಮೇಲೆ ಇದು ಒಳಗಡೆ ತಿರುಳಿರುತ್ತಲ್ಲ, ಅದನ್ನು ತೆಗೆದುಬಿಡಬೇಕು. ಇಲ್ಲ ಅಂದರೆ ನೀರಿನಾಗುತ್ತೆ, ಹಾಗೆ ಬೀಜಗಳು ಬಾಯಿ ಸಿಗ್ತಾ ಇರುತ್ತೆ. ಅದರಿಂದ ಇದನ್ನು ಮೇಲ್ಗಡೆದು ಮಾತ್ರ ತಕ್ಕೋಬೇಕು, ತಿರುಳು. ನೋಡಿ, ನೋಡಿ ಹೀಗೆ ಮೇಲ್ಗಡೆ ಇದು ಮಾತ್ರ ತಕ್ಕೊಂಡು ನೋಡಿ, ಈಗ ತೆಗ್ದಿದ್ದೀನಿ ನಾನು ತಿರುಳನ್ನು. ಈಗ ಇದನ್ನು ಸಣ್ಣಗೆ ಹೆಚ್ಕೋಬೇಕು. ಈ ರೀತಿ ಸ್ಲೈಸ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೋಬೇಕು. ಈ ರೀತಿ ನಾನೀಗ ಆಲ್ರೆಡಿ ಹೆಚ್ಕೊಂಡಿದ್ದೀನಿ. ಹೀಗೆ ಈ ರೀತಿ ಹೆಚ್ಕೊಳ್ಳಿ ಸಣ್ಣಕ್ಕೆ. ಮತ್ತೆ ಕ್ಯಾರೆಟು ಸ್ವಲ್ಪ ಹಾಕಿ, ಟೇಸ್ಟ್ ಇರುತ್ತೆ, ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು. ಇದನ್ನು ಪ್ರತಿಯೊಂದು ಪದಾರ್ಥದಲ್ಲೂ, ಅಡುಗೆ ಪದಾರ್ಥದಲ್ಲೂ ಉಪಯೋಗಿಸ್ತಾ ಇದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು. ತಿಂದ್ರೋದು ತುಂಬ ಒಳ್ಳೆಯದು. ದಿನ ಒಂದೊಂದು ತಿಂತಾ ಬಂತು ಅಂದರೆ ಕಣ್ಣಿನ ದೃಷ್ಟಿ ತುಂಬ ತೀಕ್ಷ್ಣವಾಗಿ ಚೆನ್ನಾಗಿ ಕಾಣುತ್ತೆ. ಕೆಲವ್ರು ಕ್ಯಾರೆಟ್ ಇಷ್ಟ ಇಲ್ಲ ಅಂತ ತಿನ್ನೋಕ್ಕೆ ಹೋಗಲ್ಲ, ಯಾವ ಅಡುಗೆಗೂ ಉಪಯೋಗಿಸಲ್ಲ. ಈ ರೀತಿ ಮೇಲ್ಗಡೆ ಸ್ಕಿನ್ನನ್ನು ತೆಕ್ಕೊಂಬಿಡಿ. ನೋಡಿ, ನಾನು ಈ ರೀತಿ ಎಲ್ಲ ಮೇಲ್ಗಡೆದೆಲ್ಲ ಎರ್ದಿದ್ದೀನಿ. ಈ ರೀತಿ ಇದೆ. ಈಗ ಇದನ್ನು ನಾವು ತುರ್ಕೋಬೇಕು. ನೋಡಿ, ಹೀಗೆ ಈಗ ನೋಡಿ, ನಾನು ತುರ್ಕೊಂಡಿದ್ದೀನಿ. ಮೊದಲೇ ನಾನು ತುರಿದಿಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈಗ ತೋರಿಸಿದ್ದೀನಿ. ಈ ರೀತಿ ತುರ್ಕೊಳ್ಳಿ. ನೋಡಿ, ನಾನು ಹಸಿಮೆಣಸಿನ್ಕಾಯಿನ ಒಂದೇ ಒಂದು
ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಹಸಿಮೆಣಸಿಕಾಯಿನೂ ಹಾಕೋದ್ರಿಂದ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಮೆಣಸೆ ಹಾಕ್ಬೋದು, ಆದರೆ ಹಸಿಮೆಣಸಿಕಾಯಿ ಹಾಕಿದ್ರೂ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರಿಂದ ನಾನು ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಹೆಚ್ಕೋತಾ ಇದ್ದೀನಿ ಸಣ್ಣಗೆ. ಆಮೇಲಿಂದ ಹಸಿಮೆಣಸಿಕಾಯಿ ಹಿಂದೆ ತೊಟ್ಟಿರುತ್ತಲ್ಲ, ಅದನ್ನು ನೀವು ತೆಗೆದುಬಿಟ್ಟು ಪ್ರಿಸರ್ವ್ ಮಾಡಿದ್ರೆ ಹಸಿಮೆಣಸಿಕಾಯಿ ಕೊಳೆಯಲ್ಲ, ಆದರೆ ಕೆಂಪು ಮೆಣಸಿನ್ಕಾಯಿ ಆಗುತ್ತೆ. ಇದರಿಂದ ಅದನ್ನು ತೊಟ್ಟನ್ನ ತಂದ ತಕ್ಷಣ ಮನೆಗೆ ಅದನ್ನು ತೊಟ್ಟು ತೆಗೆದುಬಿಡಿ. ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ಳಿ. ಈಗ ನಾನು ಸರ್ವಿಂಗ್ ಬೌಲ್ಗೆ ಕೋಸಂಬರಿ ಹೇಗೆ ಮಿಕ್ಸ್ ಮಾಡೋದನ್ನಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಅರ್ಧ ಗಂಟೆ ಮುಂಚಿತವಾಗಿ ಹೆಸರುಬೇಳೆನ ಸೋಕ್ ಮಾಡಿದ್ದೆ. ಕೋಸಂಬರಿ ಮಾಡೋಕ್ಕೆ ಮುಂಚೆ ಅರ್ಧ ಗಂಟೆ ನೆನೆ ಹಾಕಿ, ನೆನೆ ಹಾಕಾದ್ಮೇಲೆ ಅದನ್ನು ಬಸ್ದುಬಿಟ್ಟು ಈ ಹೆಸರುಬೇಳೆ ತೊಗೊಳ್ಳಿ. ಅವಾಗ ನಿಮಗೆ ತಿಂದು ನೋಡಿ ಗೊತ್ತಾಗುತ್ತೆ. ಬಾಯಿಗೆ ಹಾಕ್ಕೊಂಡಾಗ ಒಂದು 4 ಕಾಳು ಈಗ ತಿನ್ನೋಕ್ಕೆ ಸರಿಯಾಗಿದೆ ಅಂತಂದಾಗ ನೀವು ಬಸಿರಿ. ಆದರೆ ಹೆಚ್ಚಿಗೆ ಹೊತ್ತು ನೆನೆ ಹಾಕ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನಾನು ಹೆಸರುಬೇಳೆನೇ ಹಾಕ್ತಾಯಿದ್ದೀನಿ. ಮತ್ತು ನಾನು ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಈ ಸೌತೆಕಾಯಿ ಸಣ್ಣಕ್ಕೆ ಹೆಚ್ಕೊಳ್ಳಿ, ದಪ್ಪಕ್ಕೆ ಹೆಚ್ಬೇಡಿ, ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಅಷ್ಟೇ, ನೋಡೋದಕ್ಕೂ ಅಷ್ಟೇ. ಇದಕ್ಕೆ ಸಣ್ಣಕ್ಕೆ ಹೆಚ್ಕೋಬೇಕು. ನಾನು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಕ್ಯಾರೆಟ್ ತುರಿ ಅಂತಂದರೆ ಬರೀ ಸೌತೆಕಾಯಿಲೇ ಮಾಡ್ಕೊಳ್ಳಿ. ಆದರೆ ಹಾಕೋದ್ರಿಂದ ಕಣ್ಣಿಗೂ ಚೆನ್ನಾಗಿರುತ್ತೆ ಮತ್ತು ಅಂಶಗಳೆಲ್ಲ ಸೇರುತ್ತೆ. ಹಸಿ ಕಾಯಿನೇ ತುರಿದು ಹಾಕಬೇಕು, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನು ಹಸಿ ಕಾಯಿನ ತುರಿದಿಟ್ಕೊಂಡಿರೋದನ್ನು ಕೋಸಂಬರಿಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ. ತರ್ತರಿ ಇದೆ ಪೆಪ್ಪರ್ ಪುಡಿ, ತರ್ತರಿನೇ ಇರಬೇಕು, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಡಿ, ಯಾವುದೊಂದಕ್ಕೆ ಹಾಕಿದ್ರೂ ತರಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ಮತ್ತೀಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಫಂಕ್ಷನ್ ನಡೀತಾ ಇರುತ್ತೆ, ಆಗ ನೀವು ಸಾಲ್ಟ್ನ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ನು ಮಿಕ್ಸ್ ಮಾಡಿಬಿಟ್ಟು ಮುಂಚಿತವಾಗಿ ಇಡಬೇಡಿ. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ನಾವು ತಿನ್ನೋದಕ್ಕೂ ಅಷ್ಟೇ, ತಿಂತೀವಿ ಅನ್ನೋ ಟೈಮ್ನಲ್ಲಿ ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾನೆ ಕೊಟ್ಟರೆ ಇದು ರಸ ಬಿಟ್ಕೊಳ್ಳಲ್ಲ. ಇಲ್ಲಾಂದರೆ ಎಲ್ಲ ರಸ ನೀರಿನಂಗೆ ಬಿಟ್ಕೊಳ್ಳುತ್ತೆ. ಇದರಿಂದ ನೀವು ತಿನ್ನುವಾಗ ಸಾಲ್ಟ್ ಹಾಕಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣನ್ನು ಹೆಚ್ಕೋತಾ ಇದ್ದೀನಿ. ಈಗ ನೋಡಿ ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಮ್ಮ ಹುಳಿ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಇಟ್ಕೊಳ್ಳಿ. ನಾನೀಗ ಒಂದು ಹೋಳು ಹಿಂಡ್ತಾ ಇದ್ದೀನಿ. ಈಗ ನಾನು ಎಲ್ಲ ಹಾಕಾಗಿದೆ ಇದು. ಇವಾಗ ನಾನು ಒಗ್ಗರಣೆ ಮಾಡಿಕೊಂಡು ಆಮೇಲೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ನಾನು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಇದು ಕಾದಾದ್ಮೇಲೆ ಎಣ್ಣೆ ಹಾಕ್ತೀನಿ. ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಇದಕ್ಕೆ ಒಗ್ಗರಣೆಗೆ ಹೆಚ್ಚಿಗೆ ಏನಿಲ್ಲ, ಸಾಸಿವೆ ಮತ್ತು ಹಿಂಗು. ನಾನು ಹಿಂಗನ್ನ ಆಲ್ರೆಡಿ ಕರಗಿಸಿ ಇಟ್ಕೊಂಡಿದ್ದೀನಿ. ಕೋಸಂಬರಿಗೆ ಯಾವಾಗಲೂ
ಹಿಂಗೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಈಗ ಎಣ್ಣೆ ಕಾದಿದೆ, ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಕರಗಿಸಿಟ್ಕೊಂಡಿದ್ನಲ್ಲ ಹಿಂಗು, ಅದನ್ನು ಹಾಕ್ತಾಯಿದ್ದೀನಿ. ಈಗ ಆಗಿದೆ. ಈಗ ನಾನು ಕೋಸಂಬರಿಗೆ ಇದನ್ನು ಹಾಕ್ತಾಯಿದ್ದೀನಿ. ನಾನು ಎಲ್ಲ ಪದಾರ್ಥನೂ ಹಾಕಿದ್ದೀನಿ. ಹೆಸರುಬೇಳೆ, ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ, ಆಮೇಲೆ ಸಾಲ್ಟ್ ಎಲ್ಲ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಹಿಂಗು ಮತ್ತು ಸಾಸಿವೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲನೂ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕೋಸಂಬರಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನನ್ನು ಒತ್ತಿ. ಏಕೆಂದರೆ ನಾನು ಮಾಡುವ ಮುಂದಿನ ಅಡುಗೆ ನಿಮಗೆ ನೇರವಾಗಿ ಬಂದು ತಲುಪುತ್ತದೆ. ಮತ್ತೆ ಒಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.